ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ತಪ್ಪಾಗಿದ್ರೆ ಸರಿ ಮಾಡಿ. ಏನು? ಚಾತುರ್ವರ್ಣಂ ಮಯಾ ಸೃಷ್ಟಂ. ಚಾತುರ್ವರ್ಣವು ನನ್ನ ಸೃಷ್ಟಿ, ಮಯ ಅಂದರೆ ನಂದು ಸೃಷ್ಟಿ. ಅಷ್ಟಕ್ಕೆ ನಿಲ್ಲಿಲ್ಲ, ಗುಣ ಕರ್ಮ ವಿಭಾಗಶಃ. ಅವರವರ ಗುಣ ಕರ್ಮಕ್ಕೆ, ಗುಣ ಅಷ್ಟೇ ಅಲ್ಲ ಕರ್ಮಕ್ಕೂ ಸೇರಿಕೊಂಡು ನಾನು ಅವ್ರನ್ನ 4 ವಿಂಗಡದಲ್ಲಿ ಮಾಡಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಯಾರಾದರೂ ಸುಳ್ಳು ಅಂದರೆ ನಾನು ಮಾತು ಹಿಂದೆ ತಗೊಳ್ತೀನಿ. ಹೇಳಿ, ಯಾರು ಸುಳ್ಳಿದ್ರೆ ಬ್ರಾಹ್ಮಣ ಪಂಡಿತರು ಹೇಳಿ ಇಲ್ಲಿದೇನೋ ಇಲ್ವೋ ಅಂತ. ಹಾಗಿದ್ದರೆ ದೇವರೇ ಈ ಚಾತುರ್ವರ್ಣ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂತ ಅರ್ಥ. ಅವು ಯಾವುವು? ತಲೆ ಬಾಯಿ ಇದ್ದದ್ದು. ಇದು ಎಲ್ಲಿ ಬರ್ತದೆ? ಋಗ್ವೇದದ ಶ್ಲೋಕ 190 ಬರ್ತದೆ. ಋಗ್ವೇದದಲ್ಲಿ ಏನು ಬರ್ತದೆ? ಪುರುಷನೆಂಬ ಮಹಾಪುರುಷನನ್ನು 4 ತುಂಡುಗಳಾಗಿ ಮಾಡಿದರೆ ಅದರಲ್ಲಿ ಎಲ್ಲನೂ 11ನೇ ವಚನ ಏನು ಹೇಳ್ತದೆ ಅಂದರೆ, ಈ ದೇಹವನ್ನು 4 ಭಾಗ ಮಾಡಿದರೆ ತಲೆ, ಭುಜ, ಕಾಲು, ಪಾದ ಮಾಡಿದರೆ ಈ ತಲೆ ಭಾಗಕ್ಕೆ ಏನಂತೀರಿ? ಭುಜಕ್ಕೆ ಏನಂತೀರಿ? ಕಾಲಿಗೆ, ತೊಡೆಗಳಿಗೇನಂತೀರಿ? ಪಾದಕ್ಕೆ ಏನಂತೀರಿ? ಪ್ರಶ್ನೆಗಳನ್ನು ಕೇಳುತ್ತೆ 11ನೇ ವಚನ.